ಗುಡ್ ಮಾರ್ನಿಂಗ್, ಶುಭೋದಯ. ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಪ್ರತಿದಿನ ಈ ಅನುದಿನದ ಧ್ಯಾನ ಬೆಳಿಗ್ಗೆ 7 ಗಂಟೆಗೆಲ್ಲ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ಅನೇಕ ಜನರು ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಿಂದ ಅನೇಕ ಮೇಲುಗಳನ್ನು, ಮಹತಾದ ಕಾರ್ಯ ಹೊಂದುತ್ತಿದ್ದಾರೆಂದು ತಿಳಿಸುವುದಕ್ಕಾಗಿ ಕರ್ತನಿಗೆ ಸ್ತುತಿಸುತ್ತೇನೆ. ಈ ಸೋಷಿಯಲ್ ಮೀಡಿಯಾದ ಮೂಲಕ ಪ್ರತಿದಿನ ಉದಯದಲ್ಲಿ ದೇವರ ವಾಕ್ಯ ನಿಮಗೆ ತರುತ್ತಿದ್ದೇವೆ. ವೀಕ್ಷಿಸಿರಿ, ವಿಶ್ವಾಸ ಇಡಿರಿ. ದೇವರು ನಮ್ಮ ಸಂಗಡ ಮಾತಾಡುತ್ತಾರೆ. ಈ ದಿನಕ್ಕೆ ಬೇಕಾದ ಶಕ್ತಿ ಬಲವನ್ನು ನಾನು ಹೊಂದಿಕೊಳ್ಳುತ್ತೇನೆ. ಜೀವ ಆಹಾರವಾಗಿರುವ, ಪರಲೋಕ ಮನ್ನವಾಗಿರುವ ದೇವರ ಮಾತುಗಳು ನಮಗೆ ಜೀವ ಕೊಡುತ್ತವೆ, ಆತ್ಮಿಕ ಬಲ ಕೊಡುತ್ತವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ನಾಮದಲ್ಲಿ ಕೂಡಿ ಬಂದ ನಮ್ಮೆಲ್ಲರಿಗೂ ನಿಮ್ಮ ಮಾತುಗಳನ್ನು ದಯಪಾಲಿಸಿರಿ. ನಾವು ಹೇಗೆ ಬದುಕಬೇಕೆಂದು, ಹೇಗೆ ಇರಬೇಕೆಂದು, ಹೇಗೆ ಪ್ರಾರ್ಥಿಸಬೇಕೆಂದು, ಹೇಗೆ ಜೀವಿಸಬೇಕೆಂದು, ಹೇಗೆ ನಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕೆಂದು, ಹೇಗೆ ಈ ಲೋಕದಲ್ಲಿ ದೇವರೇ ಪಾರಿವಾಳದ ಹಾಗೆ ನಿಷ್ಕಪಟಿಗಳಾಗಿ, ಸರ್ಪದ ಹಾಗೆ ವಿವೇಕವುಳ್ಳವರಾಗಿ ಹೇಗೆ ಬದುಕಬೇಕೆಂಬುದನ್ನು ನಿಮ್ಮ ಜೀವವುಳ್ಳ ವಾಕ್ಯದಿಂದ ನಾವು ಕಲಿತುಕೊಳ್ಳುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಜೀವಿತ ಎನ್ನುವುದು ಹೂವಿನ ದಾರಿಯಲ್ಲ. ಜೀವಿತ ಅನ್ನುವುದು ಜಾರುವ ಬಂಡೆಯಂತೆ ಅಲ್ಲ. ಜೀವಿತ ಹೋರಾಟವೇ. ಮುಖ್ಯವಾಗಿ ಯೇಸುವನ್ನು ಅರಿತುಕೊಂಡ ನಂತರ ನಮಗೆ ಮತ್ತಷ್ಟು ಹೆಚ್ಚು ಹೋರಾಟ ಇರುತ್ತವೆ. ಈ ಲೋಕದ ಮನುಷ್ಯರೆಲ್ಲ ಪ್ರವಾಹ ಕೊಚ್ಕೊಂಡು ಹೋಗುವ ಕಡೆಗೆ ಹೋಗುವಂಥವರಾಗಿರ್ತಾರೆ. ಆದರೆ ಯೇಸುವನ್ನು ಅರಿತವರು ಆ ಪ್ರವಾಹಕ್ಕೆ ಎದುರು ಹೋಗುತ್ತಾರೆ. ವಿಶಾಲವಾದ ಮಾರ್ಗದಲ್ಲಿ ನಡೆಯುವವರು ಅನೇಕರು, ಅದು ಅವರನ್ನು ನಾಶನ ಮಾರ್ಗಕ್ಕೆ ನಡೆಸುತ್ತದೆ. ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವವರು ಕೆಲವರೇ. ನೀವು ಅದರೊಳಗಡೆ ಹೋಗುವ ಹಾಗೆ ಹೋರಾಡಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಒಂದು ಮೀನು ನೀರಿನ ಜೊತೆಗೆ ಕೊಚ್ಕೊಂಡು ಹೋಗುವುದಾದರೆ ಅದು ಸತ್ತಿದೆ ಎಂಬುದಾಗಿ ಅದರ ಅರ್ಥ. ನೀರಿಗೆ ಎದುರಾಗಿ ಹೋಗುತ್ತೆ ಸಜೀವವಾಗಿರುವ ಮೀನು. ಬೇಕಾದರೆ ನೀವು ನೋಡಿ, ನೀರಿನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗೋದು ಸತ್ತಿರುವ ಮೀನು. ಎಲ್ಲರೊಂದಿಗೆ ಸೇರಿ ಎಲ್ಲವನ್ನೂ ಒಪ್ಪಂದ ಮಾಡಿಕೊಳ್ಳುವವರಾಗಿ ನಾವಿರೋದಾದರೆ ಆಧ್ಯಾತ್ಮಿಕವಾಗಿ ಸತ್ತವರಿಗೆ ಸಮಾನವಾಗಿರುತ್ತೇವೆ. ಆಧ್ಯಾತ್ಮಿಕ ಜೀವಿತವನ್ನು ಪ್ರಾರಂಭಿಸಿದ ನಾವು ಮರಣದವರೆಗೂ ನಂಬಿಗಸ್ತರಾಗಿರಬೇಕೆಂಬುದು ದೇವರ ಆಸೆ. ಅದಕ್ಕೆ ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ದೇವರ ಸಹಾಯ ಕೋರಿಕೊಳ್ಳಬೇಕು, ದೇವರ ಸನ್ನಿಧಿಯನ್ನು ಪ್ರೀತಿಸಬೇಕು, ದೇವರ ವಾಕ್ಯಾನುಸಾರವಾಗಿ ಜೀವಿಸಬೇಕು. ದೇವರೊಂದಿಗೆ ನಾವು ಕಮ್ಯುನಿಕೇಟ್ ಮಾಡುವುದಕ್ಕಾಗಿ ಸೆಲ್ಫೋನ್ ಬೇಕಾಗಲ್ಲ, ಟೆಲಿಫೋನ್ ಬೇಕಾಗಲ್ಲ, ವೈರ್ಲೆಸ್ ಬೇಕಾಗಲ್ಲ, ಇಂಟರ್ನೆಟ್ ಬೇಕಾಗಲ್ಲ, ಏನು ಬೇಕಾಗಲ್ಲ. ಇಲ್ಲಿ ಪ್ರಾರ್ಥಿಸುವುದಾದರೆ ಅಲ್ಲಿ ಕೇಳಿಸುವ ಹಾಗೆ ನಮ್ಮ ಪ್ರಾರ್ಥನೆಯನ್ನು ದೇವರು ಅಂಗೀಕರಿಸುತ್ತಾರೆ. ಯಾವಾಗ ಅನ್ನುವಾಗ, ನಾನು ಪ್ರಾರ್ಥನೆ ಮಾಡ್ತಿದ್ರೂ ದೇವರು ಕೇಳ್ತಾ ಇಲ್ಲ ಎಂದು ನೀವು ಹೇಳಬಹುದು. ಹೌದು, ಪ್ರಾರ್ಥಿಸುವವರು ಬಹಳಷ್ಟು ಜನ ಇದ್ದಾರೆ. ಆದರೆ ಹೃದಯ ಶುದ್ಧಿ ಇಲ್ಲದೆ ಪ್ರಾರ್ಥಿಸುವುದಾದರೆ ಅದು ದೇವರ ಬಳಿಗೆ ಹೇಗೆ ಸೇರುತ್ತದೆ? ನಾನು ನನ್ನ ಹೃದಯದಲ್ಲಿ ಪಾಪದ ವಿಷಯದಲ್ಲಿ ಲಕ್ಷ್ಯವಿಡುವುದಾದರೆ ಯೆಹೋವನು ನಮ್ಮ ಮೊರೆಯನ್ನು ಕೇಳುವುದಿಲ್ಲ. ನಮ್ಮ ಅಂತರಂಗವನ್ನು ಸಿದ್ಧಪಡಿಸಿಕೊಳ್ಳಲಾರದೆ, ನಮ್ಮ ಅಂತರಂಗದಲ್ಲಿ ನಂಬಿಕೆಯನ್ನು ಇಟ್ಟಿಕೊಳ್ಳಲಾರದೆ ನಾವು ಮಾಡುವ ಪ್ರಾರ್ಥನೆಗಳು ದೇವರ ಸನ್ನಿಧಿಗೆ ಸೇರುವುದಿಲ್ಲ. ಅದಕ್ಕಾಗಿಯೇ ಕೆಲವೊಂದು ಸಾರಿ ನಾವು ದೇವರಿಂದ ದೂರವಾದಾಗ, ನಮ್ಮ ಮನಸ್ಸಿನಲ್ಲಿ ಗಲಿಬಿಲಿ ಮಾಡಿಕೊಂಡಾಗ ವಿಶೇಷವಾದ ಪ್ರಾರ್ಥನೆ ಅಗತ್ಯವಿರುತ್ತೆ. ಈ ದಿನ ಶುಕ್ರವಾರವಲ್ಲವೋ? ಪ್ರತಿ ಶುಕ್ರವಾರ ನಮ್ಮ ಚರ್ಚ್ನಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ನಿಮ್ಮ ಚರ್ಚಲ್ಲಿ ಕೂಡ ಇದ್ದಿರುತ್ತೆ ಎಂದು ನಂಬುತ್ತೇನೆ. ಕೆಲವರು ಶನಿವಾರ ಮಾಡ್ತಾರೆ, ಬುಧವಾರ ಮಾಡ್ತಾರೆ. ಇನ್ನು ಕೆಲವರು ಉಪವಾಸ ಪ್ರಾರ್ಥನೆಯೇ ಬೇಡ ಅನ್ನುತ್ತಾರೆ. ಉಪವಾಸ ಪ್ರಾರ್ಥನೆ ಅವಶ್ಯಕವಾಗಿ ಬೇಕು. ಉಪವಾಸ ಪ್ರಾರ್ಥನೆಯ ಶಕ್ತಿಯ ರಹಸ್ಯ ಎಂಬ ಚಿಕ್ಕ ಪುಸ್ತಕ ಬರೆದಿದ್ದೇನೆ. ಕೆಲವರು ಈಗಾಗಲೇ ಪಡ್ಕೊಂಡಿದ್ದೀರಿ. ಉಪವಾಸ ಪ್ರಾರ್ಥನೆಯಿಂದ ಎಷ್ಟು ಅದ್ಭುತ ಕಾರ್ಯ ನಡೆಯುತ್ತವೆಂದು ಆ ಪ್ರಾರ್ಥನೆ ಮಾಡಿದವರಿಗೇ ಗೊತ್ತಾಗುತ್ತೆ. ಅಂದರೆ ಉಪವಾಸ ಪ್ರಾರ್ಥನೆ ನಾವು ಮಾಡಿದರೂ ಕೂಡ ನಮಗೆ ಉತ್ತರ ಸಿಗಲಿಲ್ಲ ಎಂದು ಕೆಲವರು ಹೇಳ್ತಾರೆ. ಅಂತಹ ಅನುಮಾನಗಳಿಗೆ ನಮಗೆ ಒಂದು ವೇಳೆ ಬಿಡುಗಡೆ ಮತ್ತು ಉತ್ತರ ದೊರಕಬೇಕಾದರೆ ಯೆಶಾಯನ ಪುಸ್ತಕ 58ನೇ ಅಧ್ಯಾಯ ನೀವು ಓದಲೇಬೇಕು. ಯೆಶಾಯನ ಪುಸ್ತಕ 58ನೇ ಅಧ್ಯಾಯ 3ನೇ ವಚನ ಹೇಳುತ್ತೆ, ನಾವು ಉಪವಾಸವಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ?
ನಮ್ಮ ಆತ್ಮವು ಕುಂದಿಸಿಕೊಂಡಿದ್ದೇವೆ, ನೀನು ಗಮನಿಸುವುದೇಕೆ ಎಂದು ಅಂದುಕೊಳ್ಳುತ್ತಾರೆ. ನಾವು ಉಪವಾಸವಿರುತ್ತಾ ಇರುವುದರಿಂದ ನೀವು ನೋಡಿರಿ, ನಮ್ಮ ಪ್ರಾಣವನ್ನು ಆಯಾಸಗೊಳಿಸಿಕೊಳ್ಳುತ್ತಿದ್ದೇವೆ. ನೋಡಿ ಪ್ರಿಯರೇ, ನಮ್ಮನ್ನು ನಾವು ಬಾಧೆಪಡಿಸಿಕೊಳ್ಳಬೇಕೆಂದು ದೇವರು ಹೇಳ್ತಾ ಇಲ್ಲ. ನೋಡಿರಿ, ನಾವು ಉಪವಾಸವಿರುವಾಗ ಅಥವಾ ಊಟ ಬಿಡುವಾಗ ದೇವರು ನೋಡಿ ಸಂತೋಷಿಸುವುದಿಲ್ಲ. ಚಿಕ್ಕ ಮಕ್ಕಳೇನಾದರೂ ಹಸಿವೆಯಿಂದಿರುವಾಗ ತಾಯಿ ಹೇಗಿರ್ತಾಳೆ ಹೇಳಿ? ಮಕ್ಕಳು ಊಟ ಮಾಡಿಲ್ಲ ಅಂದರೆ, ಅಯ್ಯೋ ಮಗು ಊಟ ಮಾಡಿಲ್ಲ ಎಂದು ಎಷ್ಟು ಬಾಧೆ ಪಡ್ತಾಳಲ್ಲವೇ? ದೇವರು ಕೂಡ ನಮಗೆಷ್ಟೋ ಪ್ರೀತಿಸಿದವರಾಗಿದ್ದಾರೆ. ನಾವು ಊಟ ಮಾಡಲಾರದಕ್ಕಾಗಿ ನಮ್ಮನ್ನು ನಾವು ಬಾಧೆ ಪಡಿಸಿಕೊಂಡಿದ್ದಕ್ಕಾಗಿ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಅಂದುಕೊಳ್ತೀರಾ? ನಾವು ಉಪವಾಸವಿರುವುದು ದೇವರನ್ನು ಸಂತೋಷಪಡಿಸುವುದಕ್ಕಾಗಿ ಅಂದುಕೊಳ್ತೀರಾ? ಇಲ್ಲ ಪ್ರಿಯರೇ, ಉಪವಾಸವಿರುವುದು ನಮ್ಮನ್ನು ಹತೋಟೆಯಲ್ಲಿಟ್ಟುಕೊಳ್ಳುವುದಕ್ಕಾಗಿ, ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳುವುದಕ್ಕಾಗಿ, ನಮ್ಮನ್ನು ನಾವು ಡಿಸಿಪ್ಲಿನ್ ಮಾಡಿಕೊಳ್ಳುವುದಕ್ಕಾಗಿ. ಯಾಕೆ ಉಪವಾಸವಿರುತ್ತಾ ಇದ್ದೀರಿ? ಏಕಾಗ್ರತೆಯುಳ್ಳವರಾಗಿ ಪ್ರಾರ್ಥಿಸಿಕೊಳ್ಳುವುದಕ್ಕಾಗಿ. ತಿನ್ನುವುದರಿಂದ ಮತ್ತು ಬರುತ್ತೆ. ನಾನು ಊಟಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿಸುತ್ತಿದ್ದೇನೆ ಎಂದು ನಿರೂಪಿಸುವುದಕ್ಕಾಗಿಯೇ ಉಪವಾಸ ಮಾಡಬೇಕು. ನೀವು ಎದಕ್ಕಾಗಿ ಉಪವಾಸವಿರ್ತಾ ಇದ್ದೀರಿ ಎಂದು ನನಗೆ ಗೊತ್ತಿಲ್ಲ, ಆದರೆ ಉಪವಾಸವಿದ್ದೀರಾ? ಎಲ್ಲಿ ನೋಡಿದ್ರೂ ಈಗ ಉಪವಾಸ ಪ್ರಾರ್ಥನೆ ನಡೆಯುತ್ತಿವೆ ಅಲ್ಲವೇ? ಎಷ್ಟರ ಮಟ್ಟಿಗೆ ಉಪವಾಸವಿರ್ತಿದ್ದೀರೆಂದು, ಎಷ್ಟರ ಮಟ್ಟಿಗೆ ಪ್ರಾರ್ಥಿಸ್ತಾ ಇದ್ದೀರೆಂದು ನನಗೆ ಗೊತ್ತಿಲ್ಲ, ಆದರೆ ಬಹಳಷ್ಟು ಜನರ ಉಪವಾಸ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ ಇಲ್ಲ ಎಂಬ ಸಂಗತಿ ಮಾತ್ರ ನನಗೆ ಗೊತ್ತಾಗ್ತದೆ. ಯಾಕೆಂದರೆ ನಿಮ್ಮಲ್ಲಿ ಅನೇಕರು ವಾಟ್ಸಪ್ ಮೆಸೇಜ್ ಮೂಲಕ ನಾವು ಎಷ್ಟೇ ಪ್ರಾರ್ಥಿಸಿದರೂ ದೇವರು ಉತ್ತರ ಕೊಡ್ತಾ ಇಲ್ಲ ಎಂದು ತಿಳಿಸುತ್ತಿದ್ದೀರಿ. ಕೇಳಿಸಿಕೊಳ್ಳಲಾರದಂತೆ ಆತನ ಕಿವಿ ಕಿವುಡಾಗಲಿಲ್ಲ, ರಕ್ಷಿಸಲಾರದಂತೆ ಆತನ ಕೈ ಮೋಟುಗೈ ಆಗಲಿಲ್ಲ. ನಮ್ಮ ಅಪರಾಧಗಳೇ ಆತನಿಗೂ ನಮಗೂ ಅಡ್ಡ ಬಂದಿವೆ ಎಂದು ಬೈಬಲ್ ಹೇಳ್ತದೆ. ಒಂದು ಗೋಡೆಯ ಆಚೆ ಕಡೆ ಇರುವ ವ್ಯಕ್ತಿಯನ್ನು ಈ ಕಡೆ ಇದ್ದು ಎಷ್ಟೇ ಕೂಗಿದ್ರೂ ಕೇಳಿಸೋದಿಲ್ವಲ್ಲ? ಹಾಗೆಯೇ ದೇವರಿಗೂ ನಿಮಗೂ ಮಧ್ಯದಲ್ಲಿ ಅಡ್ಡವಾಗಿರುವ ಪಾಪ ತೊಲಗಿಸಿಕೊಳ್ಳದೆ ಎಷ್ಟೇ ಪ್ರಾರ್ಥಿಸಿದರೂ ಆತನ ಕಿವಿಗೆ ಕೇಳಿಸುವುದಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ 4ನೇ ವಚನದಲ್ಲಿ, ನೀವು ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೊಂದಿಗೆ ಉಪವಾಸ ಮಾಡುತ್ತೀರಿ. ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ಅಂದರೆ ನಿಮ್ಮ ಕಂಠಧ್ವನಿ ಪರಲೋಕದಲ್ಲಿ ಕೇಳಿಸುವ ಹಾಗೆ ಉಪವಾಸವಿರುವುದಿಲ್ಲ. ಅನ್ನ ಮಾತ್ರವೇ ಬಿಟ್ಟು ಬಿಡುವಂಥದ್ದಲ್ಲ ಪ್ರಿಯರೇ ಉಪವಾಸ ಅಂದರೆ. ಉಪವಾಸ ಅಂದರೆ ಒಂದು ವಿಷಯದಿಂದ ದೂರವಾಗಿರು ಎಂದರ್ಥ. ಆಹಾರದಿಂದ ದೂರವಾಗಿರು, ಅನ್ಯಾಯದಿಂದ ದೂರವಾಗಿರು, ಅಕ್ರಮಕ್ಕೆ ದೂರವಾಗಿರು, ಬಲಾತ್ಕಾರಕ್ಕೆ ದೂರವಾಗಿರು, ಸ್ವಾರ್ಥಕ್ಕೆ ದೂರವಾಗಿರು. ನಿಮಗಿಷ್ಟಕರವಾಗಿರುವ, ನಿಮಗೆ ಪ್ರಿಯವಾಗಿರುವ ಪ್ರತಿಯೊಂದರಿಂದ ದೂರವಾಗಿರುವಂಥದ್ದೇ ಉಪವಾಸ ಆಗಿದೆ. ನೀವು ಉಪವಾಸ ಅಂತ ಹೇಳಿ ದಿನವಿಡೀ ಸೆಲ್ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಹಾಗೆ ಉಪವಾಸ ಇರೋದ್ರಿಂದ ಏನು ಪ್ರಯೋಜನ? ಅನೇಕರು ಸೆಲ್ಫೋನ್ ಹಿಡ್ಕೊಂಡು ಊಟ ಮಾಡೋದನ್ನೇ ಮರ್ತು ಹೋಗ್ತಿದಾರಲ್ಲವೇ? ಅದು ಒಳ್ಳೇದಲ್ವಲ್ಲ? ನಿಮಗೆ ಇಷ್ಟವಾದ ಸೆಲ್ಫೋನ್ ಒಂದು ದಿನಾವಿಡೀ ದೂರವಿಟ್ಟು ದೇವರೊಂದಿಗೆ ಮಾತಾಡ್ಕೊಂಡು ನೋಡಿ. ನಿಮಗಿಷ್ಟವಾದ ಕಾರ್ಯಗಳನ್ನು ಬಿಟ್ಟುಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ ನೋಡಿ. ನೀವು ದೇವರಿಗೆ ಎಷ್ಟು ಮನಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೀರಿ ಎಂಬುದು ತಿಳಿದುಕೊಳ್ಳುವುದಕ್ಕಾಗಿಯೇ ಉಪವಾಸ ಹೊರತು ನೀವು ಲೋಕವನ್ನು ಪ್ರೀತಿಸುತ್ತಾ ಲೋಕ ಕಾರ್ಯ ನೆರವೇರಿಸಿಕೊಳ್ಳುತ್ತಾ ಊಟ ಬಿಟ್ಟಿದ್ದಕ್ಕೆ ಮಾತ್ರ ಅದು ಉಪವಾಸ ಅಂದುಕೊಳ್ಳುವುದಾದರೆ ಅಜ್ಞಾನವಾಗಿರುತ್ತೆ. ನಾವು ಉಪವಾಸ ಮಾಡುತ್ತೇವೆ, ಏಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ಯಾಕೆ ಗಮನಿಸುವುದಿಲ್ಲ ಅಂದುಕೊಳ್ಳುವಿರಿ. ನಿಮ್ಮ ಉಪವಾಸದ ದಿನದಲ್ಲಿ ನೀವು ವ್ಯಾಪಾರ ಮಾಡುವಿರಿ, ನಿಮ್ಮ ಆಳುಗಳಿಂದ ಕಠಿಣವಾದ ಕೆಲಸ ಮಾಡಿಸುವಿರಿ. ನೀವು ಕಲಹ ಪಡುತ್ತಾ, ವ್ಯಾಜ್ಯವಾಡುತ್ತಾ, ಕೇಡಿನ ಗುದ್ದಿನೊಂದಿಗೆ ಉಪವಾಸ ಮಾಡುತ್ತೀರಿ. ವ್ಯಾಪಾರ ಮಾಡಿಕೊಳ್ತಾ ಇದ್ದೀರಿ, ಲಾಭವನ್ನು ಪ್ರೀತಿಸ್ತಾ ಇದ್ದೀರಿ, ಆಳುಗಳಿಂದ ಕಠಿಣವಾದ ಕೆಲಸ ಮಾಡ್ತಾ ಇದ್ದೀರಿ. ನೀವು ಉಪವಾಸವಿದ್ದ ದಿನ ಕನಿಷ್ಠ ಅಡಿಗೆ ಮಾಡುವವರಿಗೆ, ಇಲ್ಲವೇ ಪಾತ್ರೆ ತೊಳೆಯುವವರಿಗೆ, ಆ ರೀತಿ ಕೆಲಸ ಮಾಡುವವರಿಗೆ ಒಂದು ಸ್ವಲ್ಪ ರೆಸ್ಟ್ ಇರಬೇಕಲ್ಲವೇ? ಅದರ ಬದಲಿಗೆ ಇನ್ನೊಂದು ಕೆಲಸ ಒಪ್ಪಿಸುತ್ತಾ ಇದ್ದೀರೇನೋ? ನಾನ್ ಮಾಡ್ತಿರೋದು ಉಪವಾಸ, ನೀವು ಕೆಲಸ ಮಾಡಲೇಬೇಕು ಎನ್ನುವಂತೆ ಕೆಲಸಗಾರರಿಂದ ಕಠಿಣವಾದ ಕೆಲಸ ಮಾಡುತ್ತಾ, ಕಲಹವಾಡುತ್ತಾ, ವ್ಯಾಜ್ಯವಾಡುತ್ತಾ, ಕೇಡಿನ ಗುದ್ದಿನೊಂದಿಗೆ ನಾವು ಉಪವಾಸ ಮಾಡ್ತೇವೆ ಅಂದರೆ ಪ್ರಯೋಜನ ಏನು ಪ್ರಿಯರೇ? ಕೆಲವರು ಪೈಪೋಟಿ ಮಾಡ್ತಾರೆ, ನಿಮಗಿಂತಲೂ ಹೆಚ್ಚು ನಾವು ಉಪವಾಸ ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ಪೈಪೋಟಿಯಿಂದ ಉಪವಾಸವಿರುತ್ತಾರೆ. ನೀವು 21 ದಿನ ಇದ್ರೆ ನಾವು 40 ದಿನ ಇರ್ತೇವೆ, ನೀವು 3 ದಿನ ಇದ್ರೆ ನಾವು 30 ದಿನ ಇರ್ತೇವೆ ಎನ್ನುವಂತೆ ಪೈಪೋಟಿಗೋಸ್ಕರ, ಇಲ್ಲವೇ ದೊಡ್ಡಸ್ತಿಕೆಗೋಸ್ಕರ, ಪಬ್ಲಿಸಿಟಿಗೋಸ್ಕರ ಇಷ್ಟು ದಿವಸ ನಾವು ಉಪವಾಸ ಪ್ರಾರ್ಥನೆ ಮಾಡಿದ್ದೇವೆ ಎಂದು ಮನುಷ್ಯರಿಗೆ ಹೇಳಿಕೊಳ್ಳುವುದಕ್ಕೂ ಉಪವಾಸವಿರೋದು. ಕರ್ತನು ನಮ್ಮ ಮೊರೆ ಲಾಲಿಸುವ ಹಾಗೆ ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರದೆ ಉಪವಾಸವಿದ್ರೂ ಉತ್ತರ ಬರಲಿಲ್ಲ ಅಂತ ಹೇಳೋದಾದ್ರೆ ಮತ್ತೇಗೆ ಬರುತ್ತೆ ಹೇಳ್ರಿ? ಅಂತಹ ಉಪವಾಸ ನನಗನುಕೂಲವಾಗಿದೆಯೋ?
ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನೇಮಿಸಿದ ಉಪವಾಸ ದಿನವು ಇಂಥದೋ? ಇವುಗಳಿಂದ ಅಲ್ಲ ಪ್ರಿಯರೇ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂಥದ್ದು. ನಿಮ್ಮನ್ನು ನೀವು ಬಾಧೆಪಡಿಸಿಕೊಳ್ಳುವುದು ದೇವರಿಗೆ ಇಷ್ಟವಿರುವುದಿಲ್ಲ. ನಿಜವಾದ ಉಪವಾಸ ಯಾವುದೆಂದು 6ನೇ ವಚನದಲ್ಲಿದೆ ನೋಡಿ. ಇದೇ ಯೆಶಾಯನ ಪುಸ್ತಕ 58ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ. ದಯಮಾಡಿ ಬೈಬಲ್ನಲ್ಲಿ ಇದನ್ನು ಅಂಡರ್ಲೈನ್ ಮಾಡಿಕೊಂಡು ಮೇಲಿಂದ ಮೇಲೆ ಧ್ಯಾನ ಮಾಡಿರಿ. ಇದು ಅನುದಿನದ ಧ್ಯಾನ. ದಿನವಿಡೀ ಧ್ಯಾನಿಸಿರಿ. ಸ್ವಲ್ಪ ಹೊತ್ತು ನಾವು ವಾಕ್ಯ ಧ್ಯಾನಿಸ್ತಿದ್ದೇವೆ, ಆ ನಂತರ ದಿನವಿಡೀ ವಾಕ್ಯ ಮನಸ್ಸಲ್ಲಿಟ್ಕೊಂಡು ನೀವು ದೇವರೊಂದಿಗೆ ಸಹವಾಸ ಹೊಂದಿ ಧ್ಯಾನಿಸಿರಿ. ಅನೇಕ ವಿಷಯಗಳನ್ನು, ನಿಮಗೆ ಅವಶ್ಯಕವಾದ, ನಿಮ್ಮ ಹೃದಯಕ್ಕೆ ಅವಶ್ಯಕವಾದ ವಿಷಯಗಳನ್ನು ದೇವರು ತಿಳಿಯಪಡಿಸ್ತಾರೆ. ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು ನನಗೆ ಇಷ್ಟವಾದ ಉಪವಾಸವಲ್ಲವೇ? ಉಪವಾಸವಿರುವಾಗ ನೀವು ಮಾಡಬೇಕಾದದ್ದು, ದೇವರೇ ನನಗೆ ದಿವ್ಯ ದಾನ ಕೊಡಿರಿ, ನನಗೆ ಆಶೀರ್ವದಿಸಿರಿ, ನನಗೆ ಅಭಿವೃದ್ಧಿಪಡಿಸಿರಿ, ನನಗಿನ್ನೂ ಒಳ್ಳೆಯ ಉದ್ಯೋಗ ಸಿಗಬೇಕು, ಒಳ್ಳೊಳ್ಳೆ ಆಸ್ತಿ ಕೂಡಿಸಲ್ಪಡಬೇಕು ಎನ್ನುವುದಕ್ಕಾಗಿ ಅನೇಕರು ಉಪವಾಸ ಇರ್ತಾರೆ. ಆದರೆ ಪಾಪ ಬಂಧನದಲ್ಲಿರುವ ನನ್ನ ಗಂಡನನ್ನು ದೇವರೇ ಮಾರ್ಪಡಿಸಿರಿ, ನನ್ನ ಮಗನು ಗುರಿಯಿಲ್ಲದೆ ತಿರುಗಾಡುತ್ತಾ ಇದ್ದಾನೆ, ಅವನಿಗೆ ರಕ್ಷಣೆಯನ್ನು ದಯಪಾಲಿಸಿರಿ, ನನ್ನ ಸ್ವಂತ ಜನರು ನಿಮ್ಮನ್ನು ಇನ್ನೂ ಅರಿತುಕೊಂಡಿಲ್ಲ, ನಿತ್ಯ ನರಕಕ್ಕೆ ಹೋಗುವ ಹಾಗಿದ್ದಾರೆ, ಅಂಥವರನ್ನು ದೇವರೇ ಕನಿಕರಿಸಿರಿ ಎಂದು ಪ್ರಾರ್ಥಿಸುವುದಕ್ಕಾಗಿ ನಾವು ಉಪವಾಸ ಇರಬೇಕು. ಲಾಭಕ್ಕೋಸ್ಕರ ಅಲ್ಲ ಉಪವಾಸ, ಬಂಧನದಲ್ಲಿದ್ದವರನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ, ದೆವ್ವಗಳನ್ನು ಹೊರದೋಡಿಸುವುದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಬೇಕು. ದುರಾತ್ಮಗಳಿಂದ ಬಂಧಿಸಲ್ಪಟ್ಟವರನ್ನು, ದುರಭ್ಯಾಸ ವ್ಯಸನಗಳಿಗೆ ಬಂದಿ ಆಳುಗಳಾದವರನ್ನು ಬಿಡಿಸಬೇಕು. ನಾವು ಸುಮ್ಮನೆ ಪ್ರಾರ್ಥಿಸಿದೇವಂದ್ರೆ ನಡೆಯುವುದಿಲ್ಲ. ಉಪವಾಸವಿದ್ದು ಪ್ರಾರ್ಥಿಸುವುದಾದರೆ ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾರೆ. ಉಪವಾಸ ಪ್ರಾರ್ಥನೆಯಿಂದ ಕಾನೂನೇ ಬದಲಾಗುತ್ತೆ, ಅದ್ಭುತ ಕಾರ್ಯ ನಡೆಯುತ್ತೆ, ದುರಾತ್ಮಗಳು ಓಡಿ ಹೋಗ್ತವೆ, ಬಂಧನಗಳು ಕಳಚಿ ಬೀಳ್ತವೆ. ನಿಮ್ಮ ಜೀವಿತದಲ್ಲಿ ಜಯಿಸಲಾರದ ಪಾಪ ಇರುವುದಾದರೆ ಅದಕ್ಕೋಸ್ಕರ ಉಪವಾಸ ಪ್ರಾರ್ಥನೆ ಮಾಡಿ. ಸೈತಾನನನ್ನು ಬಿಗಿಯಾಗಿ ಹಿಡಿದಿಟ್ಟಿರುವ ವಿಷಯ ಇರುವುದಾದರೆ ಅದಕ್ಕಾಗಿ ಉಪವಾಸ ಮಾಡಿ. ಅದು ಕಳಚಿ ಬೀಳುವ ಹಾಗೆ ಉಪವಾಸವಿದ್ದು ಪ್ರಾರ್ಥಿಸಿರಿ. ಗರ್ಭಫಲವಿಲ್ಲ, ನಮಗೆ ಮಕ್ಕಳ ಇಲ್ಲ ಅನ್ನುತ್ತಾರೆ ಅನೇಕರು. ಆಟಂಕಪಡಿಸುವ ದುರಾತ್ಮಗಳನ್ನು ಬಂಧಿಸುವುದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಉಪವಾಸವಿದ್ದು ಗೋಳಾಡುವುದಾದರೆ ಪರಿಶುದ್ಧಾತ್ಮನ ಶಕ್ತಿಯಿಂದ ಮುಚ್ಚಲ್ಪಟ್ಟ ಗರ್ಭ ತೆರೆಯಲ್ಪಡುವುದನ್ನು, ಅದ್ಭುತ ಕಾರ್ಯ ನಡೆಯುವುದನ್ನು ಎಷ್ಟೋ ಸಾರಿ ಕೇಳ್ತಿದ್ದೇವೆ, ನೋಡ್ತಿದ್ದೇವೆ. ಇದು ದೇವರಿಗೆ ಇಷ್ಟಕರವಾದ ಉಪವಾಸವಾಗಿದೆ. ಆಯ್ತು ಸರಿ, ನೀವು ಉಪವಾಸ ಮಾಡ್ತಿದ್ದೀರಿ. ಉಪವಾಸ ಮಾಡುತ್ತಿರುವಾಗ ಸ್ವಲ್ಪ ಆಹಾರವನ್ನು ಕಡಿಮೆ ಮಾಡಿಕೊಳ್ತೀರಿ. ಕೆಲವರು ಅದಕ್ಕೆ ಉಪವಾಸ ಇರ್ತಾರಂತೆ, ಖರ್ಚು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಉಪವಾಸ. ಏನಂತೆ, ಒಂದು ಹೊತ್ತು ಊಟ ಬಿಟ್ಟರೆ ಒಂದು ಸ್ವಲ್ಪ ದುಡ್ಡು ಉಳಿತಾಯ ಮಾಡ್ಬೋದು ಅಂದ್ಕೊಳ್ತಾರೆ. ಆ ರೀತಿ ಯೋಚಿಸಿ ಬೆಳಗ್ಗೆ ಮಾತ್ರವೇ ಊಟ ಮಾಡ್ತಾರೆ, ಮಧ್ಯಾಹ್ನ ರಾತ್ರಿ ಉಪವಾಸ ಮಾಡ್ತೇನೆ ಅನ್ನುತ್ತಾರೆ. ಸ್ವಲ್ಪ ನಾವು ಉಳಿತಾಯ ಮಾಡಿಕೊಳ್ಳೋಣ ನಮ್ಮ ಆದಾಯದಲ್ಲಿ ಅಂದುಕೊಳ್ತಾರೆ, ಆದರೆ ಅದು ಉಪವಾಸವಲ್ಲ. ನೀವು ಉಪವಾಸ ಮಾಡುವಾಗ ನಿಮ್ಮ ಆಹಾರ ಇತರರಿಗೆ ಬಡಿಸುವಾಗಲೇ ಅದು ನಿಜವಾದ ಉಪವಾಸ. ನೀವು ಉಪವಾಸವಿರುವುದೇ ಮುಖ್ಯವಲ್ಲ, ಆದರೆ ಹಸಿವೆಯಲ್ಲಿರುವವರಿಗೆ ಆಹಾರ ಬಡಿಸುವುದೇ ಉಪವಾಸದ ಸಂಪೂರ್ಣತೆಯಾಗಿದೆ. ನಾನು ಹಳ್ಳಿ ಊರಲ್ಲಿ ಸೇವೆ ಮಾಡ್ತಿರುವಾಗ ಕೆಲವರು ಪ್ರತ್ಯೇಕವಾಗಿ ಸ್ವಲ್ಪ ಅಕ್ಕಿ, ರ್ಯಾಷನ್ನು ಸಭೆಗೆ ತಂದು ಅಲ್ಲಿಡ್ತಾ ಇದ್ರು. ಇದ್ಯಾಕಮ್ಮ ಅಂತ ಕೇಳಿದ್ರೆ, ನಾವು ಉಪವಾಸ ಪ್ರಾರ್ಥನೆ ಮಾಡಿದಾಗ ಆ ಅಕ್ಕಿ ಎತ್ತಿಡ್ತೇವೆ ಬ್ರದರ್, ಉಪವಾಸ ಖರ್ಚೆಲ್ಲ ಕೂಡಿಟ್ಟು ದೇವರಿಗೆ ಕೊಡ್ತಿದ್ದೇವೆ ಎಂಬುದಾಗಿ ಹೇಳಿದ್ರು. ಹೌದು ಪ್ರಿಯರೇ, ನೀವು ಉಪವಾಸವಿರುವಾಗ, ಹಾಗೆ ನೀವು ಉಪವಾಸವಿದ್ದಾಗ ಬಿಟ್ಟಿರುವ ಆಹಾರವನ್ನು ಬಡವರಿಗೆ ನೀವು ಬಡಿಸುತ್ತಾ ಇದ್ದೀರಾ, ಹಸಿವೆ ಇದ್ದವರಿಗೆ ನೀವು ಒದಗಿಸಿಕೊಡ್ತಾ ಇದ್ದೀರಾ, ಅದೇ ದೇವರಿಗೆ ಇಷ್ಟಕರವಾದ ಉಪವಾಸ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗಿಷ್ಟವಾದ ಉಪವಾಸ. ನಾವು ಉಪವಾಸವಿರುವಾಗ ನನಗೆ ಬೇಡ, ಇದನ್ನು ನಿಮಗೆ ಕೊಡ್ತೇನೆ ಅನ್ನುವುದೇ ಉಪವಾಸ. ಬಡವರಿಗಾಗಲಿ, ರಕ್ತ ಸಂಬಂಧಿಕರಿಗಾಗಲಿ, ಸ್ವಂತವರಿಗೂ ಕೂಡ ಈ ದಿನ ಯಾರೂ ಸಹಾಯ ಮಾಡ್ತಿಲ್ಲ. ಸ್ವಂತ ಬಂಧುಗಳು ಬಾಧೆಯಲ್ಲಿರುವಾಗ ನನಗ್ಯಾಕೆ ಬೇಕು ಎನ್ನುವಂತೆ ನಾವು ಇರ್ತಿದ್ದೇವಲ್ಲವೇ? ನೀವು ಮಾಡುವ ಸುದೀರ್ಘ ಪ್ರಾರ್ಥನೆ ಯಾರು ಕೇಳ್ತಾರೆ? ನಿಮ್ಮ ಪ್ರೀತಿ, ನಿಮ್ಮ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಅದರ ಪ್ರತಿಫಲ ಕಾಣದಿದ್ದರೆ, ಪ್ರೀತಿ ಕನಿಕರ ತೋರಿಸದಿದ್ದರೆ ಏನು ಪ್ರಯೋಜನ? ಯಾವುದು ದೇವರಿಗೆ ಇಷ್ಟವಾದ ಉಪವಾಸ ನೋಡಿ. ಯಾವಾಗ ನಾವು ಉಪವಾಸವನ್ನು ಶ್ರದ್ಧೆಯಿಂದ, ನಿಷ್ಠೆಯಿಂದ ಉಪವಾಸ ಪ್ರಾರ್ಥನೆ ಮಾಡ್ತೇವೋ, ಛಲದಿಂದ ಮಾಡುತ್ತೇವೋ, ಎಡಬಿಡದೆ ಮಾಡುತ್ತೇವೋ, ನಾವು ಉಪವಾಸ ದಿನವನ್ನು ಘನಪಡಿಸುವ ಹಾಗೆ ದೇವರು ನಮಗೆ ಉತ್ತರಿಸುತ್ತಾರೆ.
ಹಾಗೆ ನೀವು ಮಾಡುವುದಾದರೆ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ನಿಮಗೆ ಬೆಳಕು ಭೇದಿಸಿಕೊಂಡು ಬರುವುದು ಅಂದರೆ ಸ್ವಲ್ಪ ಹೆಚ್ಚಾಗುತ್ತೆ ಬೆಳಕು. ನಿಮಗೆ ಕ್ಷೇಮವು ಬೇಗನೆ ವಿಕಾಸಿಸುವುದು. ನೀವು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಿದಾಗ ನಿಮಗೆ ಸ್ವಸ್ಥತೆ ಉಂಟಾಗ್ತದೆ. ಯೋಬನು ತನ್ನ ಸ್ವಂತ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದಾಗ 2 ಪಟ್ಟು ಆಶೀರ್ವಾದ ಹೊಂದಿಕೊಂಡ. ನೀತಿಯು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ನೀವು ಮೊರೆಯಿಟ್ಟು ಕರೆದರೆ ಇಗೋ ಇದ್ದೇನೆ ಅನ್ನುವನು. ಉಪವಾಸ ಪ್ರಾರ್ಥನೆ ನಮ್ಮನ್ನು ದೇವರ ನಿಕಟತೆಗೆ ತರುತ್ತೆ. ಉಪವಾಸ ಪ್ರಾರ್ಥನೆ ನಮ್ಮನ್ನು ಅತ್ಯಧಿಕವಾದ ಆಶೀರ್ವಾದದೊಳಗೆ ನಡೆಸುತ್ತದೆ. ನಿಮಗೆ ಬಿಡುಗಡೆ ಉಂಟುಮಾಡುತ್ತದೆ, ಸ್ವಸ್ಥತೆ ಉಂಟುಮಾಡುತ್ತದೆ ಎಂದು ಗುರುತಿಸಿ ಉಪವಾಸವನ್ನು ನಿರ್ಲಕ್ಷ್ಯ ಮಾಡಬಾರದು. ಉಪವಾಸವನ್ನು ಇಷ್ಟ ಬಂದಂತೆ ಮಾಡಬಾರದು. ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತ್ಯೇಕಪಡಿಸಿಕೊಂಡು ಕರ್ತನ ಸನ್ನಿಧಿಯಲ್ಲಿ ನಮ್ಮ ಸ್ಥಿತಿಯನ್ನು ಗ್ರಹಿಸಿಕೊಳ್ಳುವುದಕ್ಕೂ ಇತರರಿಗಾಗಿ ವಿಜ್ಞಾಪನೆ ಮಾಡಲು ಉಪಯೋಗಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಉಪವಾಸ ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದು ಮತ್ತಷ್ಟು ಹೆಚ್ಚು ನಾವು ಕಲಿತುಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಕೇವಲ ಆಹಾರ ಬಿಡುವ ವಿಷಯದಲ್ಲಿ ಮಾತ್ರವಲ್ಲ, ನಿಮಗೆ ಇಷ್ಟಕರವಾಗಿ ನಮ್ಮ ಕಂಠ ಧ್ವನಿ ನಿಮ್ಮ ಸನ್ನಿಧಿಯಲ್ಲಿ ಕೇಳುವ ಹಾಗೆ ನಾವು ಉಪವಾಸವಿರುವುದನ್ನು ನಮಗೆ ಕಲಿಸಿಕೊಡಿರಿ. ಉಪವಾಸ ಪ್ರಾರ್ಥನೆಯಿಂದ ಎಷ್ಟು ದೊಡ್ಡ ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ ನಮ್ಮ ಅನುಭವದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಗುರುತಿಸುವ ಹಾಗೆ ನಿಮ್ಮ ಕಾರ್ಯಗಳನ್ನು ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಯಾವ ಸ್ಥಳದಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಈ ಚಾನಲ್ ಅನ್ನು ಲೈಕ್ ಮಾಡೋದನ್ನು ಮರೆಯಬೇಡಿ, ಶೇರ್ ಮಾಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಆಗಲಿ, ಟೆಕ್ಸ್ಟ್ ಆಗಲಿ, ಒಂದು ವಾಯ್ಸ್ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕರ್ತನಲ್ಲಿ ಪ್ರೋತ್ಸಾಹಿಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಹಾಗೂ ಈ ದಿನ ಉಪವಾಸ ಪ್ರಾರ್ಥನೆಯಾಗಿರೋದ್ರಿಂದ ನಿಮ್ಮ ಸಭೆಗಳಲ್ಲಿ ಆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವವರಾಗಿರಿ. ಮತ್ತೆ ಕರ್ತನ ಚಿತ್ತ ಇರುವುದಾದರೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗೆದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.